ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋದೊಳಗೆ ಸಾಬುದಾನಿ ಒಗ್ಗರಣೆ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಸಾಬುದಾನಿಗೆ ನೀರು ಹಾಕಿ ಚಂದಾಗ ತೊಳ್ಕೊರಿ. ಆಮೇಲೆ ಬೇರೆ ನೀರು ಹಾಕಿ 3 ರಿಂದ 4 ತಾಸು ನೆನೆಸಿಡಿ. ಹಸಿಮೆಣಸಿನಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಇವನ್ನೆಲ್ಲನೂ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡೈತಿ. 3-4 ತಾಸು ಆದಮೇಲೆ ಸಬ್ಬಕ್ಕಿ ಅಥವಾ ಸಾಬುದಾನಿ ನೋಡ್ರಿ ನೆನೆದಾವ ಚಂದಾಗ. ಈಗ ಎಲ್ಲನೂ ಇವನ್ನ ಹಿಂಡಿ ತೆಗಿಬೇಕು, ನೀರಿಂದ ಹಿಂಡಿ ತೆಗಿಬೇಕು. ಆಮೇಲೆ ನೋಡ್ರಿ ಒಗ್ಗರಣೆ ಕೊಡೋನು. ಈಗ ಒಗ್ಗರಣೆ ಕೊಡೋನು. ಒಂದು ಪಾತ್ರೆ ಇಡ್ರಿ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಅಡುಗೆ ಎಣ್ಣೆ ಹಾಕ್ರಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ರಿ, ಜೀರಿಗೆ, ಕರಿಬೇವು, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ರಿ. ಚಂದಾಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಆಮೇಲೆ 1-2 ಒಣಮೆಣಸಿನ್ಕಾಯಿ, ಶೇಂಗಾನ ಹುರಿದು ಕೆಸ್ ಹಾಕೋತೈತಿ ನೋಡ್ರಿ. ಬೇರೆ ಬಾಳ್ಗೆ ಒಳಗೆ ಶೇಂಗಾನ ಹುರಿದು ಒಗ್ಗರಣೆಗೆ ಹಾಕ್ತೈತಿ. ಟೊಮೆಟೊ ಹಣ್ಣು ಹಾಕ್ರಿ. ಎಲ್ಲನೂ ಎಣ್ಣೆ ಒಳಗೆ ಚಂದಾಗ ಫ್ರೈ ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರಿಶಿಣ ಪುಡಿ ಎಲ್ಲನೂ ಚಂದಾಗ ಮಿಕ್ಸ್ ಮಾಡ್ಕೊರಿ. ಎಣ್ಣೆ ಒಳಗೆ ಎಲ್ಲನೂ ಚಂದಾಗ ಫ್ರೈ ಆಗಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕತೈತಿ ನೋಡ್ರಿ. ಅದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೋತೈತಿ. ಆಮೇಲೆ ಹುರಿದಿಟ್ಟಂಥ ಶೇಂಗಾ ಕಾಳು ಹಾಕ್ತು ಮಿಕ್ಸ್ ಮಾಡ್ಕೊರಿ. ಕೊತ್ತಂಬರಿ ಸೊಪ್ಪು ಹಾಕ್ರಿ, ಮಿಕ್ಸ್ ಮಾಡಿರಿ. ಸ್ವಲ್ಪ ಕುದಿಸಿದ ಮೇಲೆ ಸಬ್ಬಕ್ಕಿ ಹಾಕಿ ಎಲ್ಲನೂ ಚಂದಾಗ ಮಿಕ್ಸ್ ಮಾಡಿರಿ. ಒಗ್ಗರಣೆಗೆ ಕರೆಕ್ಟಾಗಿ ಅಂಟ್ಕೊಳ್ಳೋಂಗೆ ಮಿಕ್ಸ್ ಮಾಡಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.